ಎಲ್ಲರಿಗೂ ನಮಸ್ಕಾರ. ಇವತ್ತು ಹನುಮ ಜಯಂತಿ ಇರೋದ್ರಿಂದ ನಾನು ಬಹಳ ಒಂದು ಹನುಮಂತನಿಗೆ ಇಷ್ಟವಾದ ಒಂದು ಸಿಹಿ ಆಹಾರವನ್ನು ಮಾಡಿ ನಿಮ್ ಜೊತೆ ಅದನ್ನ ಶೇರ್ ಮಾಡ್ಕೋಬೇಕಂತ ಹೇಳಿ ಮಾಡೇನ್ರಿ. ಈಗ ನೋಡ್ರಿ ಬೆಲ್ಲ ತಗೊಂಡೇನಿ, ಅದಕ್ಕೆ ಸಿಹಿ ಆಹಾರವನ್ನು ಮಾಡಕ ಈ ಬೆಲ್ಲಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಅದು ಬೆಲ್ಲ ಕರಗುತ್ತವರೆಗೂ ನಾನು ಅದನ್ನ ತಿರುಗಿಸ್ತೇನ್ರಿ. ಬರೀ ಬೆಲ್ಲ ಕರಗಬೇಕಷ್ಟೇ ಅದ, ಮತ್ತೇನು ಅದಕ್ಕೆ ಏನು ಪಾಕ್ ಮಾಡ್ಬೇಕಾಗಿಲ್ಲ, ಏನೂ ಇಲ್ಲ. ಬೆಲ್ಲ ಕರಿಗಿ ನೀರ್ ಆಗ್ಬೇಕಷ್ಟೇ. ಈಗ ನೋಡ್ರಿ ಬೆಲ್ಲ ಎಲ್ಲ ಕರಿಗಿ ನೀರ್ ಆಗೈತಿ. ಇದನ್ನ ನಾನು ಒಂದು ಸೋಸ್ಕೋಬೇಕಾಗ್ತತ್ರಿ. ಈಗ ಸೋಸ್ಕೊಳಕ್ತೇನ್ರಿ ಬೆಲ್ಲವನ್ನ, ನಾನು ಸೋಸ್ಕೊಳಕ್ತೇನ್ರಿ. ಸೋಸ್ಕೊಂಡ ಆದ್ಮೇಲೆ ಅದನ್ನ ಬೆಲ್ಲ ನೋಡ್ರಿ ಈಗ ಕಸರ್ ಬರ್ತತಲ್ರಿ, ಅದನ್ನೆಲ್ಲ ತೆಗದ ಇದು ಬೆಲ್ಲದ ನೀರ್ ತಗೊಂಡನ್ ಬರೇ. ಈ ಬೆಲ್ಲದ ನೀರಿಗೆ ಸ್ವಲ್ಪ ನಾನು ಉಪ್ಪು ಹಾಕೋಬೇಕಾಗ್ತತ್ರಿ. ಈಗ ಇದಕ್ಕೆ ಉಪ್ಪು ಹಾಕೋತಾನ ಸ್ವಲ್ಪ, ಎಷ್ಟು ಬಾಳೆಹಣ್ಣು ಹಾಕೋಲ್ಲ, ಅದು ಗೋಧಿ ಹಿಟ್ಟು ಹಾಕಿ ಇದಕ್ಕೆ ಕಲಸೋದ್ರಿಂತ ಸ್ವಲ್ಪ ಉಪ್ಪು ಹಾಕ್ಬೇಕಾಗ್ತತ್ರಿ. ಅದಕ್ಕೆ ಉಪ್ಪನ್ನು ಹಾಕೊಳಕ್ತಾನೆ. ಉಪ್ಪು ಹಾಕೊಂಡಾದ್ಮೇಲೆ ಒಂದ್ ಕಪ್ ನಾನು ಗೋಧಿ ಹಿಟ್ಟನ್ನ ಇಲ್ಲೇ ತಗೊಂಡನ್ರಿ, ಎಲ್ಲ ಕ್ಲೀನ್ ಮಾಡ್ಕೊಂಡು ಸಾನಿಸಿಲ್ಲ. ಈಗ ಅದಕ್ಕೆ ಎಷ್ಟು ಹಿಡಿತೈತಿ ಆ ಪಾಕಿಗೆ, ಬೆಲ್ಲದ ನೀರಿಗೆ ಅಷ್ಟನ್ನ ಹಾಕಿ ಅದನ್ನ ತಿರುಗಿಸ್ಕೊತನ್ರಿ. ಈಗ ನೋಡ್ರಿ ಇದನ್ನ ಹಾಕಿ ತಿರುಗಿಸ್ಕೊ, ಇನ್ನೊಂದ್ ಸ್ವಲ್ಪ ಹಿಟ್ಟು ಬೇಕಾತು. ಅದನ್ನ ವಡೆ ತಟ್ಟಕ ಎಷ್ಟ್ ಬೇಕಲ್ರಿ, ಸಿಹಿ ವಡೆ ತಟ್ಟಕ ಅಷ್ಟನ್ನ ನಾನು ಒಂದ್ ಹದಕ್ಕ ನಾನು ಕಲಿಸ್ಕೊತನ್ರಿ ಅದನ್ನ. ಈಗ ಹಿಂದೂ ಪುರಾಣಗಳ ಪ್ರಕಾರ ಸಪ್ತ ಚಿರಂಜೀವಿಗಳಲ್ಲಿ ಕಲಿಯುಗದ ಅಂತ್ಯದವರೆಗೂನು ಭೂಮಿ ಮೇಲೆ ಜೀವಂತವಾಗಿರ್ತಾರತ್ರಿ. ಅಂತವ್ರು 7 ಜನ ಅದಾರ್ರಿ. ಅವ್ರು ಯಾರಂದ್ರ ಅಶ್ವತ್ಥಾಮ, ಬಲಿಚಕ್ರವರ್ತಿ, ವೇದವ್ಯಾಸ, ಹನುಮಂತ, ವಿಭೀಷಣ, ಕೃಪಾಚಾರ್ಯ, ಪರಶುರಾಮ. ಇವರೆಲ್ಲರೂ ಭೂಮಿ ಮೇಲೆ ಇದು ಚಿರಂಜೀವಿಗಳಾಗಿ ಭೂಮಿ ಮೇಲೆ ಅದಾರತ್ತ ಹೇಳ್ತಾರೆ ಈ ಮಹನೀಯರೆಲ್ಲರೂ. ಅದಕ್ಕೆ ನಾವು ಇವತ್ತು ಹನುಮಂತನ ಪೂಜೆ ಇರೋದ್ರಿಂದ, ಹನುಮಂತನ ಜನ್ಮ ದಿನ ಇರೋದ್ರಿಂದ ಈ ಒಂದು ಸಿಹಿ ವಡವನ್ನ ನಾನು ಮಾಡಾಕತ್ತೇನ್ರಿ. ಯಾಕಂದ್ರ ಅವನಿಗೆ ಇಷ್ಟವಾದ 1-2 ವಡಗಳದಾವ್ರಿ. ಅದ್ರೊಳಗ ಸಿಹಿ ವಡನು ಒಂದು, ಉದ್ದಿನ ವಡ ಅಂತ ಹೇಳಿ ಒಂದ್ ಮಾಡ್ತಾರ್ರಿ. ಅದನ್ನು ಮಾಡಿ ಅವನಿಗೆ ಹಾರವನ್ನ ಮಾಡಿ ಅರ್ಪಿಸ್ತಾರ್ರಿ. ಈಗ ನೋಡ್ರಿ ಇದನ್ನೆಲ್ಲ ನಾನು ಒಂದ್ ಹದಕ್ಕ ಇದನ್ನ ಗೋಧಿ ಹಿಟ್ಟನ್ನ ಆ ಬೆಲ್ಲದ ನೀರಿಗೆ ಹಾಕಿ ಈ ತರ ಬರುವಂಗ ಹದ ಮಾಡ್ಕೊಂಡನ್ರಿ. ಹನುಮಂತ ದೇವ್ರ ಬಾಳ ಶಕ್ತಿವಂತ್ರಿ. ಯಾರ ಅವನಿಗೆ ಏನ ಕೇಳ್ಕೊಂಡ್ರು ಅವನ ಇಲ್ಲ ಅನ್ನೋದಿಲ್ಲ. ಆರೋಗ್ಯ ಆಗ್ಲಿ, ಅವನಿಗೆ ಧೈರ್ಯ ಆಗ್ಲಿ, ಶಕ್ತಿ ಆಗ್ಲಿ, ಎಲ್ಲವನ್ನು ಅವನ ಎದುರಿಗೆ ನಿಂತು ಪ್ರಾರ್ಥನೆ ಮಾಡಿದ್ರ ಅವನ ಎಲ್ಲವೂ ಸಾಧ್ಯ ಐತೆ ಅಂತ ಹೇಳಿ ಹೇಳ್ಬೋದ್ರಿ. ಈಗ ನೋಡ್ರಿ ಅದನ್ನೆಲ್ಲ ನಾನು ಈ ಹಿಟ್ಟನ್ನು ಒಂದ್ ಹದಕ್ ತಂದ ಈ ತರ ಒಂದು ಉಂಡೆಗಳನ್ನಾಗಿ ಮಾಡ್ಕೊಳಕ್ತನ್ರಿ. ಇಷ್ಟಿಷ್ಟ ಚಿಕ್ಕದಾಗಿ ನಾವು ಇದನ್ನ ಉಂಡೆಗಳನ್ನಾಗಿ ಮಾಡ್ಕೊಂಡ ಇಟ್ಕೋಬೇಕ್ರಿ ಫಸ್ಟ್. ಇವನ್ನೆಲ್ಲ ಮಾಡಿ ಇಟ್ಕೊಂಡಾದ್ಮೇಲೆ ನೋಡ್ರಿ ಈಗ ಎಲ್ಲಾನು ತುಪ್ಪ ಹಚ್ಚಿ ಈ ತರ ಎಲ್ಲ ನಾನು ಫಸ್ಟಿಗೆ ಉಂಡೆಯನ್ನ ಮಾಡಿಟ್ಕೊಳಕ್ತನ್ರಿ. ಅದ್ ಹಿಟ್ಟ ಒಂದ್ ಹದಕ್ ಬರ್ಬೇಕ್ರಿ, ಅದು ಅಂದ್ರ ಅದು ತಟ್ಟಾಕ್ ಬರ್ತತೆ. ಈಗ ನೋಡ್ರಿ ಇವನ್ನೆಲ್ಲಾನು ನಾನು ಇಷ್ಟಿಷ್ಟ ಬಾಳ ಸಣ್ಣ ಸಣ್ಣ ವಡೆಗಳನ್ನಾಗಿ ಮಾಡ್ಕೊಳಕ್ತನ್ರಿ. ಈಗ ಹನುಮಂತ ದೇವ್ರಿಗೆ ದಿನಾಲು ಎಲ್ಲಾರು ಹೋಗ್ತಾರ್ರಿ. ಅದು ಹನುಮಂತ ದೇವ್ರ ಮೈಮನ ಹಂಗೈತೆ ಅಂತ ಹೇಳಿ, ಅವ ಬಾಳ ಶಕ್ತಿವಂತ ಅಂತ ಹೇಳಿ ಅವನಿಗೆ ಕೇಳ್ಕೊಂಡ್ ಬಂದ್ರ, ಅವನ ಹತ್ರ ಬಾಳ ಒಂದ್ ಧೈರ್ಯ ಬೇಕಾದ್ರ, ಒಂದ್ ಆರೋಗ್ಯ ಬೇಕಾದ್ರ ಎಲ್ಲವನ್ನು ಆ ಹನುಮಂತ ದೇವ್ರಿಗೆ ನಾವು ಕೇಳ್ಕೊಂಡ್ ಬರ್ತಿರ್ತೀವಲ್ರಿ. ಈಗ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣಾದ್ ಅಂತೇಳಿ ಬೇಡ್ಕೊಂಡ್ ಬಂದ್ರ ಅವನಿಗೆ ಈ ಶ್ಲೋಕವನ್ನ ಅಂದ್ರ ಅವನಿಗೆ ಜೈ ಶ್ರೀರಾಮ್ ಅಂತ ಹೇಳಿ ಅಂದ್ರ ಬಾಳ ಅವನ ನಮಗ ದಯ ಮಾಡಿಸ್ತಾನ್ರಿ. ಮತ್ತ ಅವನಿಗೆ ಅವನ ಎಲ್ಲ ನಮ್ಮ ಕಾರ್ಯಗಳನ್ನ ಸಿದ್ಧಿ ಮಾಡ್ತಾನು. ಅದಕ್ಕ ಅವನಿಗೆ ಅಸಾಧ್ಯಂ ಸಾಧಕೋ ದೇವ ಅಸಾಧ್ಯಂ ತೌಕಿಮದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧಯತ್ ಪ್ರಭು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಅವನಿಗೆ ಎಲ್ಲವನ್ನು ಕೇಳ್ಕೊಂಡು ಬರ್ತಿರ್ತಾರೆ. ಅವ್ರಿಗೆಲ್ಲರಿಗೂ ಅವನ ಒಂದು ದಾರಿ ತೋರಿಸ್ತಾನ್ರಿ. ಆರೋಗ್ಯನು ಕೊಡ್ತಾನು, ದಾರಿ ತೋರಿಸ್ತಾನು. ಅದಕ್ಕ ನಾವು ಹನುಮಂತನ ಪೂಜೆಯನ್ನು ಅಷ್ಟ ಒಂದ್ ನಿಷ್ಠೆಯಿಂದ ಮಾಡ್ತಾ ಇರ್ತಾರ್ರಿ ಎಲ್ಲರೂ. ಅದಕ್ಕ ನಾನು ಇವತ್ತ ಈ ಹಾರವನ್ನ ಮಾಡಾಕತ್ ಹೇಳೇನ. ಇದಕ್ ನೋಡ್ರಿ ಇವೆಲ್ಲಾನು ಮಾಡ್ಕೊಂಡ ಚಿಕ್ಕದಾಗಿ ಒಂದೊಂದ್ ಹೋಲ್ ಹಾಕೊಂಡನ್ ಎಲ್ಲಾಕುನು. ಯಾಕಂದ್ರ ಅವನ್ನ ದಾರದಲ್ಲಿ ಪೋಣಿಸ್ಬೇಕಾಗ್ತತಿ. ಅದಕ್ಕ ನಾನು ಈಗ ಹೋಲ್ ಮಾಡ್ಕೊಂಡ ಅವನ್ನ ಇಟ್ಕೊಳಕ್ತನ್ರಿ. ಈಗ ಇವೆಲ್ಲವನ್ನು ನಾನು ಹಿಂಗ ತಟ್ಟಿ ಅದನ್ನ ಕಟ್ ಮಾಡ್ಕೊಂಡು ಒಂದ ಸೇಪಿಗೆ ತಂದ ಅವಕ್ಕೆಲ್ಲ ಒಂದು ಹೋಲ್ ಮಾಡ್ಕೊಂಡ ಈಗ ಎಲ್ಲಾ ರೆಡಿ ಮಾಡ್ಕೊಂಡನ್ರಿ. ಈ ರೆಡಿ ಮಾಡ್ಕೊಂಡಿದ್ದಕ್ಕ ಏನ್ ಮಾಡ್ಬೇಕಂದ್ರ ಇನ್ನ ಎಣ್ಣೆ ಕಾಸಕಿಟ್ಟ ಇವನ್ನೆಲ್ಲವನ್ನು ಎಣ್ಣೆಗೆ ಹಾಕಿ ಕರುದ ತಗೋಬೇಕಾಗ್ತತ್ರಿ. ಈಗ ನೋಡ್ರಿ ಇವನ್ನೆಲ್ಲಾನು ನಾನು ಚಂದಾಗ ಒಂದ ತರ ಮಾಡ್ಕೊಂಡ ಹೋಲ್ ಮಾಡಿ ಇಟ್ಕೊಂಡನ್ರಿ ಅವನ್ನೆಲ್ಲ ಹಾರ ಮಾಡ್ಕೊಳಕತ್ ಹೇಳಿ. ಅದಕ್ಕಂತ ಹೇಳಿ ನಾನೀಗ ಸ್ವಲ್ಪ ನೋಡ್ರಿ ಇವೆಲ್ಲಾನು ಚಿಕ್ಕದಾಗೆ ಹೋಲ್ ಮಾಡ್ಕೊಂಡೇನಿ. ಅದಕ್ಕ ನಾನೀಗ ಎಣ್ಣೆ ಕಾಸಕಿಟ್ಟನ್ರಿ. ಎಣ್ಣೆ ಕಾಯ್ದ ನಂತರ
ಅವನ್ನ ಎಲ್ಲಾನು ಒಂದೊಂದಾಗೆ ಅವನ್ನ ನೋಡ್ಕೊಂಡು ಕಾಯ್ದತಿಲ್ಲ ನೋಡಿ ಹಾಕಿ ಕರಿಬೇಕ್ರಿ ಅವ್ನ. ಈಗ ನೋಡ್ರಿ ಎಣ್ಣೆ ಕಾಯ್ದೈತಿಲ್ಲ ನೋಡ್ರಿ, ಒಂದ್ ಕಾಯ್ದೈತ್ರಿ ಎಣ್ಣೆ, ಒಂದ್ ಹಾಕಿ ನೋಡಿದ್ರ ಈಗ ನಾನು ಒಂದ್ ಸ್ವಲ್ಪ ಸ್ವಲ್ಪ ಹಾಕಿ ಎಷ್ಟ ಹಿಡಿತೈತಿ ಅಷ್ಟ ಹಾಕಕ್ಕೆ ಕರದ ನಿಮಗ ತೋರಿಸ್ತೀನಿ ನಾವು. ಈಗ ನೋಡ್ರಿ ಅವನ್ನ ಕರ್ಯಾಕ್ತಾನೆ, ಅದಕ್ಕೊಂದು ಕಲರ್ ಬರ್ತತ್ರಿ. ಆ ಬಣ್ಣ ಬರುವವರೆಗುನು ಅವನ್ನ ಚಂದಂಗ ಕರ್ಕೋಬೇಕ್ರಿ. ಈಗೆಲ್ಲಾ ನಾನು ಇವನ್ನ ಸಿಹಿ ವಡೆಗಳನ್ನ ಹಾಕಾಕತ್ತೇನ್ರಿ. ನೋಡ್ರಿ ಈಗೆಲ್ಲ ಅವನಿಗೆ ಶನಿವಾರ ದಿನ ಅಂದ್ರ ಬಾಳ ಶ್ರೇಷ್ಠ ರೀ. ಶನಿವಾರ ದಿನಾನು ಎಲ್ರು ಹನುಮಂತೇವ್ರ ಗುಡಿಗೆ ಹೋಗಿ ನಮಸ್ಕಾರ ಮಾಡ್ತಾರೋ, ದಿನಾನು ಮಾಡ್ತಾರೋ. ಅವನಿಗೆ ನಾವು ಪ್ರಾರ್ಥನೆ ಸಲ್ಲಿಸೋದ್ರಿಂತ ನಮಗೆ ಏನ ಕಷ್ಟ ಬಂದ್ರು ಅವ್ನ ಕೈ ಹಿಡಿದು ನಡೆಸ್ತಾನ ಅನ್ನೋ ಒಂದು ನಂಬಿಕೆ ಐತ್ರಿ. ಅದ್ರಿಂತ ನಾವು ಅಸಾಧ್ಯವಾದದನ್ನ ಸಾಧ್ಯ ಮಾಡಿಕೊಡುವಂತ ಶಕ್ತಿನೂ ಅವನ ಹತ್ರ ಐತ್ರಿ. ಅದಕ್ಕ ನಾವು ಹನುಮಂತ ದೇವರಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇರ್ತೇವ್ರಿ. ಈಗ ನೋಡ್ರಿ ಈಗ ಎಲ್ಲವನ್ನು ನಾನು ಇದ್ರೊಳಗ ಹಾಕಿ ಕರ್ಯಾಕತ್ತೇನ್ ನೋಡ್ರಿ ಎಲ್ಲವನ್ನ. ಬಹಳಷ್ಟ ವಡೆಗಳನ್ನ ನಾನು ಸಣ್ಣ ಸಣ್ಣ ಒಂದು ಹೋಲ್ ಮಾಡಿ ಇದ್ರೊಳಗ ಹಾಕಿ ಕರ್ಯಾಕತ್ತೇನ್ರಿ. ಈಗ ನೋಡ್ರಿ ಅವನಿಗೆ ಸರ್ವನಾಮಗಳಲ್ಲೂ ಶ್ರೇಷ್ಠ ಅವನಿಗೆ ರಾಮನಾಮ ಆಗಿತ್ರಿ. ಅದಕ್ಕ ಅವನಿಗೆ ಜೈ ಶ್ರೀರಾಮ್ ಅಂತ ಹೇಳಿನ ಒಂದ ಪಠಣೆಯನ್ನು ಮಾಡಿ ಅವನಿಗೆ ನೆನೆಸ್ಕೋತಾರ್ರಿ. ಸರ್ವನಾಮದಲ್ಲೂ ಶ್ರೇಷ್ಠವು ನಿನಗೆ ಶ್ರೀರಾಮ ನಾಮವು, ಸರ್ವ ದಿನದಲ್ಲೂ ಶ್ರೇಷ್ಠವು ನಿನಗೆ ಶನಿವಾರದ ದಿನವು. ಸರ್ವನಾಮದಲ್ಲೂ ಶ್ರೇಷ್ಠವು ನಿನಗೆ ಶ್ರೀರಾಮ ನಾಮವು, ಸರ್ವ ದಿನದಲ್ಲೂ ಶ್ರೇಷ್ಠವು ನಿನಗೆ ಶನಿವಾರದ ದಿನವು. ಅದಕ್ಕ ಅವನಿಗೆ ಶನಿವಾರ ದಿನ ಜನ ಎಲ್ಲರೂ ಹೋಗಿ ಅವನಿಗೆ ದೀಪವನ್ನು ಹಚ್ಚಿ ಅವನ ಇಷ್ಟಾರ್ಥವನ್ನು ಕೇಳ್ಕೊಂಡ ಎಲ್ಲವನ್ನು ಅವನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಹನುಮಾನ್ ಚಾಲೀಸನ್ನು ಓದಿ ಎಲ್ಲ ಅದು ಅವನಿಗೆ ಪ್ರಾರ್ಥನೆ ಸಲ್ಲಿಸಿ ಬರ್ತಿರ್ತಾರ್ರಿ. ಅದಕ್ಕ ನಮಗ ಹನುಮಂತ ದೇವರ ಇವತ್ತ ಜನ್ಮದಿನ ಇರೋದ್ರಿಂತ ಬಹಳಷ್ಟು ನಮಗ್ ಖುಷಿಯಾಗಿ ಈ ಒಂದ ಬೆಲ್ಲದ ಒಂದು ಒಡೆಯ ಹಾರವನ್ನು ಅವನಿಗೆ ಅರ್ಪಿಸ್ಬೇಕಂತ ಹೇಳಿ ಅದನ್ನ ನಿಮ್ ಜೊತೆನೂ ಶೇರ್ ಮಾಡ್ಕೊಂಡು ಎಲ್ಲಾರ್ಗುನು ಅದನ್ನ ಇದನ್ ಮಾಡಿ ಆ ಹಾರವನ್ನ ನಾ ಇವತ್ತ ತೋರ್ಸಾಕತ್ತೇನ್ರಿ. ಈಗ ನೋಡ್ರಿ ಇವನ್ನೆಲ್ಲ ಕರ್ದ್ ಇಟ್ಕೊಂಡನಲ್ರಿ, ಇವನ್ನ ಮತ್ತ ಈಗ ಅವು ಎಲ್ಲ ಆರಿದ ನಂತರ ಅವನ್ನ ಒಂದು ದಾರದಿಂದ ಪೋಣಿಸ್ಬೇಕಾಗ್ತತಿ. ಈಗ ನೋಡ್ರಿ ಇವೆಲ್ಲಾನು ಕಂದ್ ಬಣ್ಣಕ್ ಬರುವವರೆಗುನು ಒಂದ್ ಕಲರ್ ಬರುವವರೆಗುನು ಅವನ್ನ ಕರ್ಕೊಳಕ್ತೇನ್ರಿ. ಎಷ್ಟ್ ಚಂದ ರೆಡಿ ಆಗತಾವ್ ನೋಡ್ರಿ. ಈಗ ಹನುಮನ ಹಾರಕ್ಕ ಇವೆಲ್ಲಾನು ಒಂದ ತರ ವಡೆಗಳು ಎಷ್ಟು ಚಂದ ಸಿಹಿ ವಡೆಗಳು ತಯಾರಾಗತಾವ್ರಿ. ಈ ಸದ್ದ ನಾನು ಹಾರವನ್ನ ಮಾಡೋದನ್ನ ತೋರಿಸ್ತೀನಿ ನಿಮಗ್ ಇವ್ ಆರಿದ ನಂತರ. ನೋಡ್ರಿ ಇವೆಲ್ಲಾನು ನಾನು ಕರ್ದ್ ಹಾಕೀನಿ. ಈಗೆಲ್ಲವನ್ನು ಕರ್ದ ಹಾಕೊಳಾಗತ್ತೇನೆ ನಾನು. ಕಲರ್ ಬಂದಾವ್ ನೋಡ್ರಿ ಇವಕ್ಕೆಲ್ಲಾನು. ಎಲ್ಲಾ ಬಾಳ ಅಂದ್ರ ಬಾಳ ಚಂದ ಬರ್ತಾವ್ರಿ ಇವು. ಇವನ್ನ ಆರಿಸ್ಬೇಕಂತ ಹೇಳಿ ನಾನು ಹಿಂಗ ದೂರಂಗ ಇಟ್ಟನಿ ಅವನ್ನ. ಎಲ್ಲವೂ ಈಗ ಆರ್ಯಾವ್ರಿ. ಆರಿದ ನಂತರ ಈಗ ಅದ ಹೋಲ್ ಇರ್ತೈತಲ್ರಿ, ಆ ಹೋಲ್ನ್ಯಾಗ ಈ ದಾರದಿಂದ ಅದನ್ನ ಸೇರಿಸಿ ಒಂದ್ ಹಾರ ಮಾಡ್ಕೊಳಕತ್ತೇನ್ ನೋಡ್ರಿ. ಈಜಿಯಾಗಿ ಹಾರ ಮಾಡಕ್ ಬರ್ತತಿ ಇದು ಹೋಲ್ ಇರುದ್ರಿಂತ್ರ ರೀ. ಬಾಳ ಮಸ್ತ್ ಹಾರ ಆಗ್ತತಿ. ಆ ಹನುಮಂತ ದೇವ್ರಿಗೆ ಅದನ್ನ ಅರ್ಪಿಸಾಕ್ ಬರ್ತತಿ ಅಂತ ಹೇಳಿ ನಾನು ಈ ಹಾರ ಮಾಡಾಕ್ತೇನೆ ನೋಡ್ರಿ. ಇಲ್ಲಿ ಹೋಲ್ ಅದಲ್ರಿ, ಈ ಹೋಲ್ನ್ಯಾಗ ಹಾಕಿ ಒಂದೊಂದಾಗಿ ಪೋಣಿಸ್ಕೊತನ್ರಿ. ಈಗ ಬಾಳ ಸಿಂಪಲ್ ಆಗಿ ಮಾಡುವಂತದ್ರಿ, ಬಾಳ ಈಜಿನೂ ಆಗ್ತತ್ರಿ ಇದು. ಯಾಕಂದ್ರ ಹೋಲ ದೊಡ್ಡ ಮಾಡೈತಲ್ರಿ, ಅದಕ್ಕ ಈಜಿ ಆಗ್ತತಿ. ಚಿಕ್ಕದಾಗಿ ಮಾಡಿದ್ರುನು ಚೆನ್ನಾಗ್ ಬರ್ತತ್ರಿ ಹಾರ. ಈಗ ನೋಡ್ರಿ ಈಗ ಹೋಲ ಇಷ್ಟಾಗ ಅದನ್ನ ಸೇರ್ಸುದ್ರಿ. ಹಂಗ ಸೇರಿಸಿ ಒಂದು ದಾರವನ್ನು ಸೇರಿಸಿ ಪೋಣಿಸ್ಬಿಡುದು. ಈ ತರ ಪೋಣಿಸಿ ಒಂದ ಹಾರವನ್ನ ಮಾಡಿ ನೋಡ್ರಿ ಆಂಜನೇಯ ಸ್ವಾಮಿಗೆ ಇದನ್ನ ಹಾರವನ್ನ ಮಾಡಾಕ್ತೇವ್ರಿ. ಈಗ ಇವನ್ನೆಲ್ಲವನ್ನು ನಾನು ಒಂದೊಂದಾಗಿ ಇದನ್ನ ಪೋಣಿಸ್ಕೊಳಾಕ್ತೇನ್ರಿ. ಬಾಳ ಸಿಂಪಲ್ ಆಗಿ ಒಂದ್ ಒಳ್ಳೆ ಚಂದದ ಒಂದ್ ಹಾರ ರೆಡಿ ಆಗ್ತದ್ರಿ. ಈಗ ಇಷ್ಟಿಷ್ಟ ಒಂದ್ ಹೋಲ್ನ್ಯಾಗ ಹಾಕಿ ಅದನ್ನ ಪೋಣಿಸ್ಕೋಬೇಕ್ರಿ. ಈಗ ನಾನು ಎಲ್ಲಾ ಸಿಹಿ ವಡೆಗಳನ್ನ ಇದಕ್ ಹಾಕಿ ಒಂದು ದಾರದಲ್ಲಿ ಹಾಕಿ ಪೋಣ್ಸಾಕ್ತೇನ್ರಿ.
ಒಂದೊಂದಾಗೆ ಅದು ಹಿಂಗ ನಿಧಾನಕ ಮಾಡಿದ್ರ ಒಂದು ಹೋಲ್ನಾಗ ಹಿಂಗ್ ಸೇರಿಸ್ಬೋದ್ರಿ ನಾವು. ನೋಡ್ರಿ ಈಗ ಎಷ್ಟ್ ಚಂದ ಆಗ್ತತಿ. ಈ ಹಾರವನ್ನ ನಾವು ಹನುಮಂತ ದೇವರಿಗೆ ಅರ್ಪಿಸ್ಬೇಕ್ರಿ. ಈಗ ನೋಡ್ರಿ ಇದನ್ನೊಂದು ಪೋಣಿಸ್ಕೊಳಕತ್ತೇನೆ ನಾನು. ಇವನ್ನೆಲ್ಲವನ್ನು ಈ ಒಂದು ಹಾರ ಮಾಡ್ಕೊಳಕತ್ತೇಳಿ ಪೋಣಿಸ್ಕೊಳಕ್ತೇನ್ರಿ ಒಂದೊಂದಾಗೆ. ಇವನ್ನ ಮತ್ತದ ದಾರ ಒಂದ್ ಸ್ವಲ್ಪ ದೂರ ಇವನ್ನ ಸರಿಸ್ಕೋಬೇಕ್ರಿ. ಸ್ವಲ್ಪ ಆಗಿಂದ ಅದು ವೇಟ್ ಇರೋದ್ರಿಂತ ನಾನು ಇಲ್ಲಿ ತಟ್ಟೆಯಲ್ಲೇನೆ ಇಟ್ಕೊಂಡ ಮಾಡಾಕತ್ತೇನ್ರಿ. ಅಥವಾ ಎಲ್ಲಾರ ಒಂದ್ ಕಡೆ ಅದ್ನ ಕಟ್ಟಿನೂ ಪೋಣಿಸ್ಬೋದ್ರಿ. ಈಗ ನೋಡ್ರಿ ಒಂದೊಂದಾಗೆ ಇವನ್ನೆಲ್ಲವನ್ನು ನಾನು ಪೋಣಿಸ್ಕೊಳಕ್ತೇನೆ. ಈಗ ಯಾವ ಕಡೆ ನಮಗ ಹೋಲ್ನಾಗ ಇದು ದಾರ ಹೋಗ್ತತಿ ಹಂಗ್ ನೋಡ್ಕೊಂಡು ಪೋಣಿಸ್ಬೇಕ್ರಿ. ಈಗ ನೋಡ್ರಿ ಇಷ್ಟು ದೊಡ್ಡದು. ಈಗ ಈ ಕಡೆ ಎಲ್ಲ ಸರಿಸ್ಕೊಂಡ ನಾನು ಇವನು ಎಲ್ಲ ಅದ್ರೊಳಗ ಹಾಕಿ ಪೋಣಿಸಾಕ್ತೇನ್ರಿ. ಹಾರ ಮಸ್ತ್ ಆಗ್ತತ್ರಿ. ಮತ್ತ ಅವನಿಗೆ ಇಷ್ಟವಾದ ಹಾರ, ಸಿಹಿ ಹಾರ, ಸಿಹಿ ವಡೆಯ ಹಾರ ನೋಡ್ರಿ ಈಗ ರೆಡಿ ಆಗ್ತತಿ ಪೂರ್ತಿಯಾಗಿ. ಈಗ ನಾನ್ ನಿಮಗ್ ತೋರಿಸ್ನ ಅದು ವೇಟ್ ಅನಿಸ್ತಂದ್ರ ಸ್ವಲ್ಪ ದಾರ ದಪ್ಪಂದ ತಗೋಬೇಕ್ರಿ. ಯಾಕಂದ್ರೆ ಇದು ಸ್ವಲ್ಪ ವೇಟ್ ಬರೋದ್ರಿಂತ ದಾರ ಇದು ಇರ್ಬಾರ್ದ್ರಿ, ದಪ್ಪಾಗಿ ಇರ್ಬೇಕು. ಗಟ್ಟಿಯಾಗ ದಾರವನ್ನ ತಗೋಬೇಕು, ಉಪಯೋಗ ಮಾಡ್ಬೇಕು. ಈಗ ನೋಡ್ರಿ ದಾರ ಗಟ್ಟಿಯಾಗಿರೋದ್ರಿಂತ ಇದು ಎಲ್ಲಾನು ನಾ ಹಿಂಗ ಹಿಡಿದ್ರ ಅದೇನ್ ವೇಟ್ ಇದ್ರು ಏನ್ ಅನ್ಸಂಗಿಲ್ರಿ. ಈಗ ಬಾಳ ಗಟ್ಟಿಯಾಗಿರೋ ಒಂದ್ ದಾರದಿಂತ್ರ ಅದನ್ನ ಪೋಣಿಸಾಗೈತಿ. ಈಗ ಹಾರ ಪೂರ್ತಿ ರೆಡಿ ಆಗೈತಿ ನೋಡ್ರಿ. ಈಗ ಇದನ್ನ ನಾವು ಹನುಮಂತನಿಗೆ ಅರ್ಪಿಸ್ಬೇಕ್ರಿ. ಇದನ್ನ ನೋಡ್ರಿ ಎಷ್ಟ್ ಮಸ್ತ್ ಆಗೈತಿ. ಇದನ್ನ ನಾವು ಈಗ ಹನುಮಂತನಿಗೆ ಹಾರವನ್ನು ಅರ್ಪಿಸ್ಬೇಕಾಗೈತ್ರಿ. ಈಗ ನೋಡ್ರಿ ಹನುಮಂತ ಹಾರವನ್ನ ನಾನು ಹನುಮಂತ ದೇವರಿಗೆ ಇಲ್ಲಿ ಅರ್ಪಿಸಾಕತ್ತತ್ರಿ. ಅದು ಹನುಮಂತ ದೇವರಿಗೆ ಬಹಳ ಇಷ್ಟವಾದಂತ ಒಂದು ಸಿಹಿ ಹಾರವನ್ನ ನಾವಿಲ್ಲಿ ದೇವ್ರಿಗೆ ತಂದ ಅದನ್ನ ಹಾಕಾಕತ್ತೈತಿ ನೋಡ್ರಿ. ಇವತ್ತ ಹನುಮ ಜಯಂತಿ ಇರೋದ್ರಿಂತ ಬಾಳ ಅಂದ್ರ ಒಂದು ಶ್ರೇಷ್ಠ ದಿನ ರೀ ಇದು. ಹಿಂದೂಗಳ ಪಾಲಿಗೆ ಬಾಳ ಅಂದ್ರ ಬಾಳ ಶ್ರೇಷ್ಠವಾದ ಇವತ್ತು ಚೈತ್ರ ಮಾಸದ ಶುಕ್ಲ ಪಕ್ಷ ದಿನದಂದು ಹನುಮ ಜಯಂತಿಯನ್ನು ಹನುಮನಿಗೆ ಒಂದು ಪ್ರೀತಿಯ ಹಾರವನ್ನು ಅರ್ಪಿಸಿ ಪೂಜೆ ಮಾಡೋದ್ರಿಂತ ನಮಗ ಒಳ್ಳೆ ಫಲ ಸಿಗ್ತದೆ ನೋಡ್ರಿ. ಹನುಮಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೀನಿ.